ಹಾಗೆ ನಾನು ಸಹಿತ ನಿಮ್ಮ ಮಾತು ಹೇಳ್ತೀನಿ. ಇವತ್ತು ನೀವು ನನಗೆ ಏನಂದ್ರೆ ಹೇಳಿದಿರಿ, ನಾನು ಇದನ್ನ ಚಾಲೆಂಜ್ ತಗೊಂಡು ಖಂಡಿತವಾಗಿ ಬರುವಂತ ದಿನಮಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತ ಉನ್ನತ ಮಟ್ಟದಲ್ಲಿ ಚುನಾವಣೆ ಎದುರಿಸಿ ಆರಿಸಿ ಬರ್ತೀನಿ ಅನ್ನುವಂಥ ಮಾತದಲ್ಲಿ ಬಸವರಾಜ ರೆಡ್ಡಿ ಅವರು ಒಂದು ಮಾತನ್ನ ಹೇಳಿದ್ರು, ಯಾಕೋ ಹಿಂಗ ಕೂತ್ಕೊಂಡಿರಿ ಅಂತ. ನಾನು ಹಂಗ ಕೂತ್ಕೊಂಡಿರ್ತೀನಿ. ನಾನು ಒಮ್ಮೆ ಯಾವನೋ ಹುಡುಗ ಡಿಸ್ಟಿಂಕ್ಷನ್ ಮಾಡದಂತ ಹೋಗಿರ್ತಾನೆ, ಅಲ್ಲೇ ಕುಂತಿರ್ತಾನೆ, ಡಿಸ್ಟಿಂಕ್ಷನ್ ಮಾಡ ಹೋಗಿರ್ತಾನೆ, ಯಾವುದೋ ಒಂದು ಸಬ್ಜೆಕ್ಟ್ ಫೇಲ್ ಆಗಿಬಿಡ್ತಾನೆ, ಅವಾಗ ಅವ್ನು ಭಾಳ ನೋವಾಗ್ತದೆ, ಅವಾಗ ಹಿಂಗೆ ಕೂತ್ಕೊಂಡಿರ್ತಾನೆ. ಹಂಗಾಗಿದೆ, ಮತ್ತೇನಿಲ್ಲ, ಬೇರೆ ಏನಿಲ್ಲ. ಬರ್ತಾ ಬರ್ತಾ ಅದನ್ನ ಅಲ್ಲ, ಅದು ಹೇಳ್ತೀನಿ ನಿಮಗೆ. ಇಲ್ಲ ಇರ್ಲಿಲ್ಲ, ಇರ್ಲಿ, ಡಿಸ್ಟಿಂಕ್ಷನ್. ನಾನು ಒಂದು ಮಾತನ್ನು ಹೇಳ್ತೀನಿ, ತಾವು ಹೇಳಿದ್ದಕ್ಕೆ. 1964 ಒಲಿಂಪಿಕ್ ನಡೆದಿತ್ತು. ಒಲಿಂಪಿಕ್ ಬಿಲ್ ಟಾಮಿ ಅನ್ನೋ ಒಬ್ಬ ಸೋತು ಬಿಟ್ಟ. ನೆಕ್ಸ್ಟ್ ಡೇ ಅವ್ನು ಗ್ರೌಂಡ್ನಾಗ ಪ್ರಾಕ್ಟೀಸ್ ಮಾಡ್ತಿದ್ದ. ಜನ ಎಲ್ಲ ಅವ್ಗೆ ಹಾಸಿ ಮಾಡಿ ಬಿಲ್ ಟಾಮಿ ಎಸ್ಟರ್ಡೇ ಒಲಿಂಪಿಕ್ ಓವರ್ ಅಂತ ಹೇಳಿದರು. ನಕ್ಕೋದ ಜೋಕ್ ಮಾಡ್ಕೊಂಡು ಹೋದ್ರು. ಅವಾಗ ಅವನೇನು ಹೇಳಿದ, ಐ ಆಮ್ ಪ್ರಾಕ್ಟೀಸಿಂಗ್ ಫಾರ್ 1968 ಒಲಿಂಪಿಕ್ಸ್ ಅಂತ ಹೇಳಿದ. ಹಾಗೆ ನಾನು ಸಹಿತ ನಿಮ್ಮ ಮಾತು ಹೇಳ್ತೀನಿ. ಇವತ್ತು ನೀವು ನನಗೆ ಏನಂದ್ರೆ ಹೇಳಿದಿರಿ, ನಾನು ಇದನ್ನ ಚಾಲೆಂಜ್ ತಗೊಂಡು ಖಂಡಿತವಾಗಿ ಬರುವಂತ ದಿನಮಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಉನ್ನತ ಮಟ್ಟದಲ್ಲಿ ಚುನಾವಣೆ ಎದುರಿಸಿ ಆರಿಸಿ ಬರ್ತೀನಿ ಅನ್ನುವಂಥ ಮಾತನ್ನು ನಿಮ್ಮ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಅದಕ್ಕೆ ನಾವು ಯಾವಾಗಲೂ ಹೇಳಿದ್ದೀನಿ, ಒಟ್ಟಾರೆ ಏನಾಗುತ್ತೆ, ಸಹಜವಾಗಿ ಆಗ್ತಿದೆ ಮನುಷ್ಯನಿಗೆ. ತಾವು ಉನ್ನತ ಶಿಕ್ಷಣ ಸಚಿವರಾಗಿರಿ. ನಾವು ಕೊಪ್ಪಳದಿಂದ ಬರಬೇಕಾದ್ರೆ ನಿಮ್ಮ ಕಾಲೇಜುಗಳನ್ನು ನೋಡಿದ್ರೆ, ಸರ್ಕಾರಿ ಕಾಲೇಜು ಅನ್ನೋಂಗಿಲ್ಲ, ಅಷ್ಟೊಂದು ಉತ್ತಮವಾದಂಥ ಕೆಲಸ ಮಾಡಿದಾಗ ಸೆಕೆಂಡ್ ಟೈಮ್ ನಿಮ್ಮನ್ನು ಸೋಲಿಸಿದ ಜನ. ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಕೆಲಸಕ್ಕೆ ಗೌರವಕ್ಕೆ ಭಾಳ ಕಡಿಮೆ ಆಗಿದೆ ಇವತ್ತು ಎಲ್ಲ ಫೀಲ್ಡ್ನಲ್ಲಿ. ಅದು ಆಗಬಾರ್ದು. ಒಟ್ಟು ಈ ಸದನದಲ್ಲಿ ತಾವೆಲ್ಲರೂ ಅದಿರಿ, ಮತ್ತೆಲ್ಲ ಉತ್ತಮವಾದಂಥ ಕೆಲಸವನ್ನು ಮಾಡಲಿಕ್ಕೆ ಎಲ್ಲ ಸಚಿವರು ಬಂದಿರಿ. ನಾವೆಲ್ಲರೂ ಕೂಡಿ ಈ ರಾಜ್ಯದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ನಾನು ಅದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ. ಇವತ್ತು ನೀವು ಸಭಾಪತಿಯಾಗಿ ಆರಿಸಿ ಬಂದಿದ್ದರಿಂದ ನಮಗೆ ತುಂಬ ಹೆಮ್ಮೆ ಅನಿಸಿದೆ ಮತ್ತು ಅಭಿಮಾನ ಅನಿಸಿದೆ. ಯಾಕಂದರೆ ನಮ್ಮ ಸಂಕನೂರವ್ರು ಹೇಳಿದಂಗೆ ನಮ್ಮ ಜಿಲ್ಲೆ ರೆಪ್ರೆಸೆಂಟ್ ಮಾಡ್ತೀರಿ ನೀವು. ಅದಕ್ಕೆ ನಾನು ಸಭಾಪತಿ ಸ್ಥಾನದ ಕೆಳಗಿಳಿದ ಸ್ವಲ್ಪ ನೋವಾಗಿತ್ತು. ನೀವು ಬಂದ್ರಿ, ಮತ್ತು ನಮ್ಮ ಜಿಲ್ಲೆಯವರು ಬಂದು ಅಂತೇಳಿ ಸಮಾಧಾನ ಆಯಿತು. ಅದಕ್ಕೆ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಾನೇನು ತಿಳ್ಕೊಂಡಿದ್ದೆ, ನೀವು ಇನ್ನೂ ಭಾಳ ಸಣ್ಣವರು ತಿಳ್ಕೊಂಡಿದ್ದೆ, ನೀವು ಸೀನಿಯರ್ ಸಿಟಿಜನ್ ಅಂತ ಈಗ ಗೊತ್ತಾಯ್ತು ನನಗೆ. ಈಗ 62 ವರ್ಷ ಗೊತ್ತಾಯ್ತು ನನಗೆ ಸೀನಿಯರ್ ಸಿಟಿಜನ್ ಅಂತ ಈಗ ಗೊತ್ತಾಯ್ತು. ಹಿನ್ನೆಲೆಯಲ್ಲಿ ಈ ಸದನದಲ್ಲಿ ನಾನು ಸಭಾಪತಿಗಳೇ ನನಗೆ ಭಾಳ ಅರ್ಥ ಆಗಿದೆ. ಒಂದೊಂದು ಬೆಳಗಾವದಲ್ಲಿ 19ನೇ ತಾರೀಕು ಲಾಸ್ಟ್ ಡೇಟ್ 11 ಗಂಟೆ ಕುಂತಿನ ಅಲ್ಲಿ ನ್ಯಾಚುರಲ್ ಕಾಲಿಗೆ ಹೋಗ್ಬೇಕಾರ ನಮ್ಮ ಪ್ಯಾನಲ್ದಾಗ ಇದ್ದವ್ರಿಗೆ ಒಂದು ಚೀಟಿ ಕಳಿಸಿಲ್ಲ ಸರ್, ಬಸ್ ಐತೆ ತೊಗೊಂಡು ಹೋಗ್ಬಿಟ್ರು ಅವರು. 11 ಗಂಟೆವರೆಗೆ ನಾನು ಕೂತು ಸದನ ನಡ್ತೀನಿ. ತಾವು ಸಹಿತ ಅಂಥ ಪ್ರಸಂಗ ಬಂದಾಗ ಯಾಕಪ್ಪ ಇಲ್ಲಿ ಕುಂತೀನಿ ಅನ್ನುವಂಥ ಭಾವನೆ ಬರೋದ್ರಲ್ಲಿ ಎರಡು ಮಾತಿಲ್ಲ. ತಮಗೂ ಬರ್ತೈತಿ, ಬಂದಾಗ ಅದನ್ನ ಏನಂತ ಸಮಾಧಾನ ಪಟ್ಕೊಳ್ಬೇಕು, ಮಾಡಬೇಕು ಅನ್ನೋಂಥ ಮಾತನ್ನು ತಮ್ಮ ಮುಂದೆ ಹೇಳಿ, ಇವತ್ತು ನನಗೆ ಇಲ್ಲಿ ಏನು ಮಾಡ್ಬೇಕಂದ್ರೆ, ಈ ಸದನ ನಾ ಬಂದಾಗ ಭಾಳ ಗಂಭೀರವಾಗಿ ನಡೀತಿತ್ತು ಚರ್ಚೆ, ಭಾಳ ಗಂಭೀರವಾಗಿ ನಡೀತಿತ್ತು. 2 ಮಂತ್ರಿಗಳೇ ರಾಜೀನಾಮೆ ಕೊಡಿಸಿತ್ತು. ಒಬ್ಬ ಮಂತ್ರಿ ಹೆಸರು ಹೇಳಿದ್ರು, ನಾನು ಸಣ್ಣದೊಂದು ಚೀಟಿ, ಒಂದು ಅಗದಿ ಸಣ್ಣ ಇಷ್ಟ ಚೀಟಿ, ಆ ಚೀಟಿಯಲ್ಲಿ ಏನಂದ್ರೆ PSI 5,000 ರೂಪಾಯಿ ಅಂತ ಬರೆದಿತ್ತು. PSI 5,000 ಬರೆದು ನಾನು AK ಸುಬ್ಬಾರ್ ಹಿಡ್ಕೊಂಡು PSI ಸಲುವಾಗಿ 5,000 ರೂಪಾಯಿ ಲಂಚ ತೊಗೊಂಡಾರ ಅಂತ ತಿಳ್ಕೊಂಡು ಹೇಳಿ ಚರ್ಚೆ ಆಗಿ ಗುಂಡೂರಾಯರು ಎಷ್ಟು ಹೇಳಿದ್ರು, ಕೈ ಮುಗಿದು ಹೇಳಿದ್ರು ಸಹಿತ ಇವ್ರು ಯಾರು ಕೇಳಿಲ್ಲ, ರಾಜೀನಾಮೆ ಕೊಡಿಸೋಂಥ ಪರಿಸ್ಥಿತಿ ನಿರ್ಮಾಣ. ಇನ್ನೊಬ್ಬರು ಇದೇ ಥರ ಮಾಡಿದ್ರು, ಯಾರನ್ನೂ ಹೊಡೆದಿದ್ರು. ಅವರು ಇಬ್ಬರು ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸೋಂಥ ಸದನ. ಅಂದ್ರೆ ಅಷ್ಟು ಬಸವರಾಜ ರೆಡ್ಡಿ ಅವರು ಒಂದು ಮಾತನ್ನು ಹೇಳಿದ್ರು, ಯಾಕೋ ಹಿಂಗ ಕೂತ್ಕೊಂಡಿರಿ ಅಂತ. ನಾನು ಹಂಗ ಕೂತ್ಕೊಂಡಿರ್ತೀನಿ. ನಾನು ಒಮ್ಮೆ ಯಾವನೋ ಹುಡುಗ ಡಿಸ್ಟಿಂಕ್ಷನ್ ಮಾಡದಂತ ಹೋಗಿರ್ತಾನೆ, ಅಲ್ಲೇ ಕುಂತಿರ್ತಾನೆ, ಡಿಸ್ಟಿಂಕ್ಷನ್ ಮಾಡ ಹೋಗಿರ್ತಾನೆ, ಯಾವುದೋ ಒಂದು ಸಬ್ಜೆಕ್ಟ್ ಫೇಲ್ ಆಗಿಬಿಡ್ತಾನೆ, ಅವಾಗ ಅವ್ನು ಭಾಳ ನೋವಾಗ್ತದೆ, ಅವಾಗ ಹಿಂಗೆ ಕೂತ್ಕೊಂಡಿರ್ತಾನೆ. ಹಂಗಾಗಿದೆ, ಮತ್ತೇನಿಲ್ಲ, ಬೇರೆ ಏನಿಲ್ಲ. ಬರ್ತಾ ಬರ್ತಾ ಅದನ್ನ ಅಲ್ಲ, ಅದು ಹೇಳ್ತೀನಿ ನಿಮಗೆ. ಇಲ್ಲ ಇರ್ಲಿಲ್ಲ, ಇರ್ಲಿ, ಡಿಸ್ಟಿಂಕ್ಷನ್. ನಾನು ಒಂದು ಮಾತನ್ನು ಹೇಳ್ತೀನಿ, ತಾವು ಹೇಳಿದ್ದಕ್ಕೆ. 1964 ಒಲಿಂಪಿಕ್ ನಡೆದಿತ್ತು. ಒಲಿಂಪಿಕ್ ಬಿಲ್ ಟಾಮಿ ಅನ್ನೋ ಒಬ್ಬ ಸೋತು ಬಿಟ್ಟ. ನೆಕ್ಸ್ಟ್ ಡೇ ಅವ್ನು ಗ್ರೌಂಡ್ನಾಗ ಪ್ರಾಕ್ಟೀಸ್ ಮಾಡ್ತಿದ್ದ. ಜನ ಎಲ್ಲ ಅವ್ಗೆ ಹಾಸಿ ಮಾಡಿ ಬಿಲ್ ಟಾಮಿ ಎಸ್ಟರ್ಡೇ ಒಲಿಂಪಿಕ್ ಓವರ್ ಅಂತ ಹೇಳಿದರು. ನಕ್ಕೋದ ಜೋಕ್ ಮಾಡ್ಕೊಂಡು ಹೋದ್ರು. ಅವಾಗ ಅವನೇನು ಹೇಳಿದ, ಐ ಆಮ್ ಪ್ರಾಕ್ಟೀಸಿಂಗ್ ಫಾರ್ 1968 ಒಲಿಂಪಿಕ್ಸ್ ಅಂತ ಹೇಳಿದ. ಹಾಗೆ ನಾನು ಸಹಿತ ನಿಮ್ಮ ಮಾತು ಹೇಳ್ತೀನಿ.
ಇವತ್ತು ನೀವು ನನಗೆ ಏನಂದ್ರೆ ಹೇಳಿದಿರಿ, ನಾನು ಇದನ್ನ ಚಾಲೆಂಜ್ ತಗೊಂಡು ಖಂಡಿತವಾಗಿ ಬರುವಂಥ ದಿನಮಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಉನ್ನತ ಮಟ್ಟದಲ್ಲಿ ಚುನಾವಣೆ ಎದುರಿಸಿ ಆರಿಸಿ ಬರ್ತೀನಿ ಅನ್ನುವಂಥ ಮಾತನ್ನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಹೊರಟ್ಟಿಯವರಿಗೆ